ಕನ್ನಡ ಪತ್ರಿಕೋದ್ಯಮ ರಂಗದಲ್ಲಿ ಮತ್ತೊಂದು ಐತಿಹಾಸಿಕ ಕ್ಷಣ. ಆಗಸ್ಟ್ 8ರಂದು ಬೆಂಗಳೂರಿನ ನೆಲಮಂಗಲದಲ್ಲಿ ನಡೆಯಲಿದೆ 4ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ. ಕನ್ನಡ ಪತ್ರಿಕೋದ್ಯಮ ಮತ್ತು ಕಲಾರಂಗದಲ್ಲಿ ಇದೀಗ ಸಖತ್ ಸದ್ದು ಮಾಡ್ತಾ ಇರೋ ಒಂದು ಬಿಗ್ ನ್ಯೂಸ್ ನಿಮ್ಮ ಮುಂದೆ. ರಾಜ್ಯದ ಹೆಮ್ಮೆಯ ಸಂಘಟನೆ ಕಾನಿಪಾ ಧ್ವನಿ ಅಂದರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಇದೇ ಆಗಸ್ಟ್ 8ರಂದು ಬೆಂಗಳೂರಿನ ನೆಲಮಂಗಲದ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ 4ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಅತ್ಯಂತ ವೈಭವದಿಂದ ನಡೀತಾ ಇದೆ. ಈ ಒಂದು ಐತಿಹಾಸಿಕ ಸಮ್ಮೇಳನಕ್ಕೆ ಇಡೀ ಕರ್ನಾಟಕದ ಮನೆ ಮಾತಾಗಿರುವ ಕೋಟ್ಯಾಂತರ ಜನರ ಹೃದಯ ಗೆದ್ದಿರುವ ಹಾವೇರಿಯ ಜವಾರಿ ಮಂದಿ ಯೂಟ್ಯೂಬ್ ಚಾನೆಲ್ ಖ್ಯಾತಿಯ ಸಂದೀಪ್ ಹಾಗೂ ಅವರ ಸಹ ನಟಿ ವನು ಪಾಟೀಲ್ ಅವರು ಆಗಮಿಸ್ತಾ ಇದ್ದಾರೆ. ಕಲೆಯ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುತ್ತಾ ಇರುವ ಈ ಅದ್ಭುತ ಜೋಡಿಗೆ ಈ ಬಾರಿಯೂ ಪ್ರತಿಷ್ಠಿತ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಈ ಕುರಿತು ಕಾನಿಪಾ ಧ್ವನಿ ಸಂಘಟನೆ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಹಾಗೂ ಸ್ವತಃ ಯೂಟ್ಯೂಬ್ ಸ್ಟಾರ್ ಸಂದೀಪ್ ಅವರು ಹಂಚಿಕೊಂಡಿರುವ ಮಾಹಿತಿ ಇಲ್ಲಿದೆ ನೋಡಿ. ಹೌದು, ಮಾಧ್ಯಮ ರಂಗ ಹಾಗೂ ಡಿಜಿಟಲ್ ಕಲಾ ಪ್ರಪಂಚದ ಮಿಲನಕ್ಕೆ ನೆಲಮಂಗಲ ಸಾಕ್ಷಿಯಾಗ್ತಾ ಇದೆ. ಕಾನಿಪಾ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಈ ಬಾರಿಯ 4ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿದೆ. ಕೇವಲ ಪತ್ರಿಕೋದ್ಯಮ ಮಾತ್ರವಲ್ಲದೆ ತಳಮಟ್ಟದಿಂದ ಬಂದು ಯೂಟ್ಯೂಬ್ ಮೂಲಕ ಲಕ್ಷಾಂತರ ವೀಕ್ಷಕರನ್ನು ಸೃಷ್ಟಿಸಿಕೊಂಡು ಗ್ರಾಮೀಣ ಸೊಗಡನ್ನು ನಾಡಿನಾದ್ಯಂತ ಪಸರಿಸಿದ ಪ್ರತಿಭೆಗಳನ್ನು ಗುರುತಿಸುವ ಶ್ಲಾಘನೀಯ ಕೆಲಸವನ್ನು ಈ ಬಾರಿ ಸಂಘಟನೆ ಮಾಡ್ತಾ ಇದೆ. ಹಾವೇರಿ ಮೂಲದ ಜವಾರಿ ಮಂದಿ ಸಂದೀಪ್ ಹಾಗೂ ವನು ಪಾಟೀಲ್ ಜೋಡಿ ಇವತ್ತು ಕೇವಲ ಮನರಂಜನೆ ಅಷ್ಟೇ ಅಲ್ಲದೆ ತಮ್ಮ ವಿಶಿಷ್ಟ ಶೈಲಿಯ ನಟನೆಯ ಮೂಲಕ ಇಡೀ ದೇಶ ವಿದೇಶಗಳಲ್ಲೂ ಕನ್ನಡಿಗರ ಮೆಚ್ಚುಗೆ ಗಳಿಸಿದೆ. ಸಣ್ಣ ಕಲಾವಿದರನ್ನ ಗುರುತಿಸಿ ದೊಡ್ಡ ವೇದಿಕೆಯಲ್ಲಿ ಗೌರವಿಸ್ತಾ ಇರುವ ಕಾನಿಪಾ ಧ್ವನಿ ಸಂಘಟನೆಯ ಈ ಮಹತ್ವ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದೆ. ಸ್ವತಃ ಸಂದೀಪ್ ಅವರೇ ಈ ಕಾರ್ಯಕ್ರಮಕ್ಕೆ ಬರಲು ಸಂತಸ ವ್ಯಕ್ತಪಡಿಸಿದ್ದು, ನಾಡಿನ ಎಲ್ಲ ಮಾಧ್ಯಮ ಮಿತ್ರರು ಮತ್ತು ಕಲಾಭಿಮಾನಿಗಳು ಆಗಸ್ಟ್ 8ರಂದು ನೆಲಮಂಗಲಕ್ಕೆ ಆಗಮಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಕರ್ನಾಟಕ ಜನತೆಗೆ ಈ ಮೂಲಕ ಮನವಿ ಮಾಡೋದೇನಂತಂದ್ರೆ, ನಮ್ಮ ಕಾನಿಪಾ ಧ್ವನಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ 4ನೇ ಪತ್ರಕರ್ತರ ರಾಜ್ಯ ಸಮ್ಮೇಳನ ಆಗಸ್ಟ್ 8ರಂದು ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲ್ ನೆಲಮಂಗಲದಲ್ಲಿ ಒಂದು ಅರ್ಥಪೂರ್ಣವಾಗಿ ಒಂದು ಐತಿಹಾಸಿಕವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಹೆಸರಾಂತ ಯೂಟ್ಯೂಬರ್ಸ್ಗಳು ಏನಿದ್ದಾರೆ, 50 ಲಕ್ಷದಿಂದ 1 ಕೋಟಿ ಜನ ಏನು ಇವ್ರನ್ನ ನೋಡ್ತಾ ಇದ್ದಾರೆ, ಜವಾರಿ ಮಂದಿ ಯೂಟ್ಯೂಬ್ ಚಾನಲ್ ಮುಖಾಂತರ ಇವತ್ತು ರಾಜ್ಯದ ಮನೆ ಮಾತಾಗಿರುವ ನಮ್ಮ ಜರ್ನಲಿಸಂನಲ್ಲಿ ಮಾಸ್ ಕಮ್ಯುನಿಕೇಶನ್ ಮಾಡ್ತಾ ಇದ್ದಾವ ನಮ್ಮ ಹಾವೇರಿಯ ಸಂದೀಪ್ ತಂದೆ ಆದಂತ ವಿಶಿಷ್ಟ ಒಂದು ಇದರಿಂದ ಇಡೀ ರಾಜ್ಯ ಹಾಗೂ ನಮ್ಮ ದೇಶದ ಪ್ರತಿಯೊಬ್ಬರ ಮನೆ ಮಾತಾಗಿ ಅವ್ರ ಬಗ್ಗೆ ಅಭಿಮಾನ ಇದೆ. ನಾನು ಅದೇ ರೀತಿ ನೋಡ್ತಾ ಹಾಲ್ಮಾರ ಚೆನ್ನಿ ಇರ್ಬೋದು, ಮಿಡಿ ಉಪ್ಪಿನಕಾಯಿ ಇರ್ಬೋದು, ಈ ರೀತಿ ಇದರಿಂದ ಹೆಸರಾಗ್ಬಿಟ್ಟು ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂತ ಕಾರ್ಯ ನಮ್ಮ ಸಂದೀಪರಿಂದ ಆಗಿದೆ. ಅಂಥವ್ರನ್ನ ನಾವು ಕರೆಸಲೇಬೇಕು, ಒಂದು ರಾಜ್ಯ ಪ್ರಶಸ್ತಿ ಕೊಡಲೇಬೇಕು. ಜೊತೆಗೆ ಎಲ್ಲ ನಮ್ಮ ಪತ್ರಕರ್ತರು ನೋಡ ಒಂದು ದಿನ ಅವ್ರನ್ನ ಕಳಿಬೇಕಂತ ಅವ್ರು ನಮ್ಮ ಜೊತೆ ಇರ್ಬೇಕಂತ ಕೇಳ್ಕೊಂಡಾಗ ತುಂಬುರದಿಂದ ಒಪ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವ್ರ ಜೊತೆ ಸಹನಟಿಯಾಗಿ ಏನು ಅಭಿನಯ ಮಾಡ್ತಾ ಇದಾರೆ ಯೂಟ್ಯೂಬ್ ಅಲ್ಲಿ ವನು ಪಾಟೀಲ್ ಅಂತ, ಇವರಿಬ್ಬರ ಜೋಡಿ ಇಡೀ ರಾಜ್ಯದ ಮೂಲೆ ಉದ್ದಗಲಕ್ಕೂ ಹೆಸರುವಾಸಿಯಾಗಿದೆ. ಅಂತವರು ನಮ್ಮ ಕಾರ್ಯಕ್ರಮ ಬರ್ತಾ ಇದ್ದಾರೆ. ನನ್ನ ಪಕ್ಕದಲ್ಲೇ ಇದ್ದಾರೆ ಸಂದೀಪು, ಇವತ್ತು ಹಾವೇರಿಗೆ ಬಂದಿದ್ದೀನಿ. ಅವರು ಬಾಯಿಂದಾನೆ ಒಂದೆರಡು ಮಾತು ಹೇಳ್ಬಿಟ್ಟು ನಮ್ಮ ಕಾರ್ಯಕ್ರಮ ಬರ್ತಾನೆ ಅಂತ ಹೇಳ್ತಿದ್ದಾರೆ. ತಮಗಾಗಿ ಸಂದೀಪ್ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಒಟ್ನಲ್ಲಿ ಪತ್ರಕರ್ತರ ಹಿತರಕ್ಷಣೆ ಹಾಗೂ ಪ್ರತಿಭೆಗಳಿಗೆ ಗೌರವಿಸುವಿಕೆಗೆ ಹೆಸರಾದ ಕಾನಿಪಾ ಧ್ವನಿ ಸಂಘಟನೆಯ ಈ 4ನೇ ರಾಜ್ಯ ಸಮ್ಮೇಳನವು ಕಲಾಭಿಮಾನಿಗಳ ಮತ್ತು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ರಾಷ್ಟ್ರಕ್ರಾಂತಿ ನ್ಯೂಸ್, ನಾವು ನಿಮ್ಮೊಂದಿಗೆ. ಎಲ್ರಿಗೂ ನಮಸ್ಕಾರ. ಇದೇ ಆಗಸ್ಟ್ 8 ಬೆಂಗಳೂರು ನೆಲಮಂಗಲದಲ್ಲಿ ನಡೀತಾ ಇರುವ ಈ ಫಂಕ್ಷನ್ಗೆ ನಾನು ಬರಾಗುತ್ತೀನಿ. ಸಣ್ಣ ಕಲಾವಿದರನ್ನ ಗುರುತಿಸಿ ಕರೆದಂತ ಮಲ್ಲಿಕಾರ್ಜುನ್ ಸರ್ ಮತ್ತು ಅವರ ತಂಡಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈ ಫಂಕ್ಷನ್ಗೆ ನಾನು ಬರಾಗುತ್ತೀನಿ, ನೀವು ಬರೀ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ. ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ ಸರ್.